ನಮಸ್ಕಾರ ಗುರುಗಳೇ. ಹೇಗಿದ್ರಿ? ಚೆನ್ನಾಗಿದ್ದೀವಿ ಗುರುಗಳೇ. ಮತ್ತೆ ಬಂದಿತ್ತು. ಹಂಗೆ ಒಂದು ಪ್ರಶ್ನೆ ಇತ್ತು, ನಿಮ್ಮ ಹತ್ರ ಕೇಳಬೇಕು ಅಂತ ಒಂದು ಆಸೆ. ಓಕೆ, ಭಯ ಅಂದ್ರೆ ಏನು ನಿಮ್ಮ ಪ್ರಕಾರ? ಸಿಂಪಲ್ ಆಗಿ ಹೇಳೋದಾದ್ರೆ, ಭಯ ಯಾಕೆ ಬರುತ್ತೆ ಅಂತ ನೋಡೋದಾದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಕೊರತೆ ಒಂದು ಮುಖ್ಯವಾಗಿ. ಭಯ ಹೆಂಗೆ ಬರುತ್ತೆ ಅನ್ನುವಂಥದ್ದು ಮಾಡ್ತೀನಿ. ಭಯದಿಂದ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋವಂಥದ್ದು. ಮೊದಲು ಭಯ ಬರುತ್ತೆ, ಆನಂತರ ಸಂಶಯ ಬರುತ್ತೆ, ಸಂಶಯದ ನಂತರ ಕೋಪ ಬರುತ್ತೆ, ಕೋಪದ ನಂತರ ದ್ವೇಷ ಬರುತ್ತೆ, ದ್ವೇಷದಿಂದ ಸರ್ವನಾಶ. ಇದು ಮುಖ್ಯವಾಗಿ ಭಯದ ಲಕ್ಷಣಗಳು. ಇದು ಯಾಕೆ ಅಂತಂದ್ರೆ ಈಗ ಇತ್ತೀಚೆಗೆ ಎಷ್ಟೋ ಜನ ತುಂಬಾ ಎದುರ್ಕೊಳ್ತಾರೆ. ನೀವೀಗ ಹೋಗ್ಬೇಕಾದ್ರೆ, ಎಲ್ಲರೂ ಹೋಗ್ಬೇಕಾದ್ರೆ ಗುರುಗಳೇ ತುಂಬಾ ಎದುರ್ಕೊಳ್ತಾರೆ. ಅಂದ್ರೆ ಏನಾರು ಆಗ್ಬಿಡುತ್ತೆ. ಈಗ ನೋಡ್ತಾ ಇದ್ದೀರಾ ನೀವೇ, ಒಂದೊಂದು ಟಿವಿಗಳಲ್ಲೆಲ್ಲ ನೋಡ್ತಿದ್ರು, ದಿನ ಬೆಳಗಾದ್ರೆ ಇದೇ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಈ ಪ್ರಶ್ನೆ ನನಗೆ ಕೇಳಬೇಕು ಅನ್ನಿಸ್ತಾ ಇತ್ತು ಗುರುಗಳೇ. ಹೆಂಗಿರೋ ನಾವು ಈ ಕಡೆ ಬಂದಿರೋ, ನೀವು ಕಂಡ್ರಿ, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ. ಭಯ ಇದ್ದಾಗ ನಿಮಗೆ ಸರ್ವನಾಶ ಖಂಡಿತ. ತುಂಬಾ ಧನ್ಯವಾದಗಳು.